ಕಟ್ಟಡ ಕಾರ್ಮಿಕರ ಪಿಂಚಣಿ ಏರಿಕೆಗೆ ಆಗ್ರಹ 5,000 ರೂಪಾಯಿಗೆ ಪಿಂಚಣಿ ಏರಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿದೆ. ಹೌದು, ರಾಜ್ಯದಲ್ಲಿ ಕಾರ್ಮಿಕ ಪಿಂಚಣಿಯನ್ನು ಈಗ ಇರುವ 3,000ದಿಂದ 5,000ಕ್ಕೆ ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿ ಡಿ ಚನ್ನಣ್ಣನವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಆಶ್ರಯದಲ್ಲಿ ಮಂಗಳವಾರ ಮಂಗಳೂರಿನ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಪಿಂಚಣಿದಾರರ ಪ್ರಥಮ ಸಮಾವೇಶವನ್ನು ನಗಾರಿ ಬಡಿಯವರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಮಿಕರ ಮಕ್ಕಳ ಶಿಕ್ಷಣ ಧನ ಸಹಾಯವನ್ನು ಕನಿಷ್ಠ 5,000ಕ್ಕೆ ನಿಗದಿಪಡಿಸುವುದು ಹಾಗೂ ಉನ್ನತ ವ್ಯಾಸಂಗದ ಸಹಾಯಧನವನ್ನು ದುಪ್ಪಟ್ಟುಗೊಳಿಸುವ ಯೋಜನೆ ಇದೆ. ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ತಾಂತ್ರಿಕ ಶಿಕ್ಷಣ ತರಬೇತಿಗೆ ಕಾಯಂ ಯೋಜನೆ ರೂಪಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪಡೆಯುತ್ತಿರುವ ಬಹುತೇಕ ಹಕ್ಕುಗಳು ಹೋರಾಟದ ಫಲವಾಗಿ ಸಿಕ್ಕಿರುವುದಾಗಿದೆ. ಹೀಗಾಗಿ ಅನ್ಯಾಯದ ವಿರುದ್ಧ ಹೋರಾಟ ಅನಿವಾರ್ಯ ಎಂದು ರವಿ ಡಿ ಚನ್ನಣ್ಣನವರು ಪ್ರತಿಪಾದಿಸಿದರು. ಸಂಘಟನೆಯ ಬದ್ಧತೆ, ಹಕ್ಕಿನಿಂದ ವಂಚಿತರಾದವರ ಧ್ವನಿಯಾಗಲು ಮತ್ತು ದೌರ್ಜನ್ಯದ ವಿರುದ್ಧ ಹೋರಾಡಲು ಬದ್ಧತೆ ಅಗತ್ಯ. ಅಂತಹ ಬದ್ಧತೆ ಈ ಫೆಡರೇಷನ್ಗಿದೆ. 1996ರ ಸುದೀರ್ಘ ಕಾರ್ಮಿಕ ಹೋರಾಟದ ಫಲವಾಗಿಯೇ ಕಾರ್ಮಿಕ ಕಲ್ಯಾಣ ಮಂಡಳಿಯು ಕಾಯ್ದೆಯಾಗಿ ಜಾರಿಗೆ ಬಂದಿತ್ತು ಎಂದು ಅವರು ಈ ಸಮಯದಲ್ಲಿ ತಿಳಿಸಿದರು. ಅಧಿಕಾರಿಗಳ ಕರ್ತವ್ಯ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಅಧಿಕಾರಿಗಳಿಗೆ ದುಂಬಾಲು ಬೀಳದೆ ನ್ಯಾಯಾಲಯದ ಮೆಟ್ಟಿಲೇರದೆ ನೇರವಾಗಿ ಸವಲತ್ತನ್ನು ಪಡೆಯುವಂತಾಗಬೇಕು. ನೊಂದವರ ಕಣ್ಣೀರು ಒರೆಸುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸವಲತ್ತುಗಳನ್ನು ತಲುಪಿಸುವುದು ನೌಕರಶಾಹಿ ವರ್ಗದ ಮುಖ್ಯ ಕರ್ತವ್ಯ ಎಂದು ತಿಳಿಸಿದರು. ಆಗಸ್ಟ್ 1ರಿಂದ ಪ್ರತಿ ಜಿಲ್ಲೆಯಲ್ಲೂ ಜಾಗೃತಿ ಸಮಾವೇಶಗಳನ್ನು ನಡೆಸಿ ಕಾರ್ಮಿಕರು ದುಡಿಯುವ ಸ್ಥಳಗಳಿಗೆ ನೇರವಾಗಿ ಭೇಟಿ ನೀಡಲಾಗುವುದೆಂದು ಹೇಳಿದರು. ಸರಿಯಾದ ದಾಖಲೆ ಒದಗಿಸುವುದು ಕಾರ್ಮಿಕರ ಕರ್ತವ್ಯ. ಕಾರ್ಮಿಕ ಮಂಡಳಿಯು ನಿರಂತರವಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ. ಆದರೆ ಸೂಕ್ತ ದಾಖಲೆಗಳಿಲ್ಲದೆ ಸವಲತ್ತುಗಳಿಂದ ವಂಚಿತರಾಗುವುದು ಬೇಸರದ ಸಂಗತಿ. ಆದ ಕಾರಣ ಕಾರ್ಮಿಕರು ತಮ್ಮ ನವೀಕರಣ ಮತ್ತು ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಒದಗಿಸುವ ಮೂಲಕ ಮಂಡಳಿ ಹಾಗೂ ಸಂಘಟನೆಗಳೊಂದಿಗೆ ಸಹಕರಿಸಬೇಕು ಎಂದು ಈ ಸಮಯದಲ್ಲಿ ಮನವಿಯನ್ನು ಮಾಡಿದರು. ಕಟ್ಟಡ ಕಾರ್ಮಿಕರಿಗೆ ಮಾಸಿಕ 5,000 ಪಿಂಚಣಿ ನೀಡಬೇಕೆಂಬುದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಕೂಡ ಈ ಸಮಯದಲ್ಲಿ ತಿಳಿಸಿದರು. ಸರ್ಕಾರ ಇದಕ್ಕೆ ಇನ್ನೂ ತನಕ ಯಾವುದೇ ಸ್ಪಂದನೆ ನೀಡಿಲ್ಲ. ಮುಂದೆ ಏನಾಗಬಹುದು? ಸರ್ಕಾರ ಕಟ್ಟಡ ಕಾರ್ಮಿಕರ ಪಿಂಚಣಿ ಏರಿಕೆ ಮಾಡಬಹುದಾ? ಇಲ್ಲಿ ಕಾದು ನೋಡಬೇಕು. ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.